ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಿಮ್ಮಲ್ಲೆಲ್ಲ ಒಂದು ಡೌಟ್ ಇದೆ. ಸ್ಪೆಷಲಿ ಫಿಸಿಕ್ಸ್ ಬ್ಲೂ ಪ್ರಿಂಟ್ ಮೇಲೆ ನಿಮ್ಗೆ ತುಂಬ ಡೌಟ್ ಇದೆ. ಸರ್, ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಮಾಡೆಲ್ ಪೇಪರ್ ಪ್ರಕಾರನೇ ಕ್ವಶನ್ಸ್ ಬರುತ್ತಾ? ಅಲ್ಲಿ ಯಾವ ನ್ಯೂಮರಿಕಲ್ಸ್ ಇದೆಯೋ ಅದೇ ಚಾಪ್ಟರ್ ನ್ಯೂಮರಿಕಲ್ಸ್ ಬರುತ್ತಾ? ಮಾಡೆಲ್ ಪೇಪರಲ್ಲಿ ಯಾವುದ್ರಲ್ಲಿ ಡಿರೈವೇಷನ್ಸ್ ಇದೆಯೋ ಅದೇ ಚಾಪ್ಟರ್ ಡಿರೈವೇಷನ್ ಬರುತ್ತಾ? ನಮ್ಮ ಕಾಲೇಜಲ್ಲಿ ಹೇಳ್ತಾ ಇದ್ದಾರೆ ಬ್ಲೂ ಪ್ರಿಂಟ್ನ ಫಾಲೋ ಮಾಡೋದಿಲ್ಲ ಅಂತ. ಸೊ ಈ ಥರ ಸ್ವಲ್ಪ ತಲೆಯಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಫಸ್ಟ್ ಇನ್ ದಿಸ್ ವಿಡಿಯೋ ಅಲ್ಲಿ ರಿಮೂವ್ ಆಲ್ ದೋಸ್ ಥಿಂಗ್ಸ್ ಫಸ್ಟ್ ತೆಗಿತೀನಿ. ಫಸ್ಟ್ ನೀವು ಎಕ್ಸಾಮ್ ಪ್ರಿಪೇರ್ ಆಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ನೋಡಿ ಮಕ್ಕಳು, ಇದು ನಿಮ್ಮ ಬ್ಲೂ ಪ್ರಿಂಟ್. ಸೊ ಏನು ನಿಮ್ಮ ಎಕ್ಸಾಮ್ ಕೊಟ್ಟಿದ್ದಾರೆ ಫಿಸಿಕ್ಸ್ಗೆ, ದಿಸ್ ಅ ಫಿಸಿಕ್ಸ್ ಬ್ಲೂ ಪ್ರಿಂಟ್. ಆ ಬ್ಲೂ ಪ್ರಿಂಟ್ ಜೊತೆ ಕೆಲವೊಂದು ನಿಮಗೆ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ವಾಟ್ ದ ಕಂಡೀಷನ್ಸ್? ನಿಮಿಷ. ಯಾ, ಸೊ ದ ಜನರಲ್ ಗೈಡ್ಲೈನ್ಸ್ ಫಾರ್ ಸೆಟ್ಟಿಂಗ್ ಎ ಪೇಪರ್. ಅಂದರೆ ಯಾರು ಎಕ್ಸಾಮಿನರ್ ಪೇಪರ್ ಸೆಟ್ ಮಾಡ್ತಾರೋ ಕೆಲವೊಂದು ಗೈಡ್ಲೈನ್ಸ್ ಫಾಲೋ ಮಾಡೋಕೆ ಅಂದ್ಬಿಟ್ಟು. ಸೊ ನೀವು PUC ಬೋರ್ಡಲ್ಲಿ ಒಂದು 5-6 ಇಯರ್ಸ್ ಬ್ಯಾಕ್ ಹೋದರೆ ಯೂಶಲಿ ನಿಮಗೆ ಒಂದು ಬ್ಲೂ ಪ್ರಿಂಟ್ ಕೊಡ್ತಾ ಇರಲಿಲ್ಲ. ದೇ ಇಷ್ಟು ಸೆಂಡ್ ನನ್ನ ಪ್ರಕಾರ 2-3 ಮಾಡೆಲ್ ಪೇಪರ್ ಕೊಡ್ತಾಯಿದ್ರು. ಆ 2-3 ಮಾಡೆಲ್ ಪೇಪರ್ಗೂ ಒಂದೊಂದು ಬ್ಲೂ ಪ್ರಿಂಟ್ ಕೊಡ್ತಾಯಿದ್ರು ಫಸ್ಟು. ಈಗೇನಾಗಿದೆ, ಒಂದು ಫ್ಯೂ ಇಯರ್ಸಿಂದ, ಒಂದು 2-3 ಇಯರ್ಸಿಂದ ಬರೀ ಒಂದೇ ಮಾಡೆಲ್ ಪೇಪರು, ಒಂದೇ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಮಕ್ಕಳಲ್ಲಿ ಏನಾಗಿದೆ ಈಗ, ಇದೇ ಮಾಡೆಲ್ ಪೇಪರ್ ಥರನೇ ಕ್ವಶನ್ಸ್ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ, ಇದೇ ರೀತಿ ಬರುತ್ತೆ ಅಂತ ಇದು ಕಾಮನ್ ಸೆನ್ಸು. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಂತ ಹೇಳಿದ್ರೆ ಲಾಸ್ಟ್ 3 ಇಯರ್ಸಿಂದ ಕೂಡ ಒಂದು ಮಾಡೆಲ್ ಪೇಪರ್ ಕೊಟ್ಟಾಗಿಂದನು ಸೊ ಯಾವ ರೀತಿ ನಿಮ್ಮ ಮಾಡೆಲ್ ಪೇಪರ್ ಬಂದಿದೆಯೋ ಅದೇ ರೀತಿಯೇ ಫೈನಲ್ ಬೋರ್ಡ್ ಎಕ್ಸಾಮಲ್ಲೂ ಬರ್ತಾ ಇದೆ. ಬಟ್ ಈ ವರ್ಷವೂ ಬರುತ್ತೆ 100% ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಅವ್ರು ಎಕ್ಸಾಮಿನರ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ದೇ ಗಿವನ್ ಎಕ್ಸಾಮಿನರ್ಗೆ ಕಂಪ್ಲೀಟ್ ಏನು ಜನರಲ್ ಗೈಡ್ಲೈನ್ಸ್ ಅಂದರೆ ಜನರಲ್ ಗೈಡ್ಲೈನ್ಸು. ಫಸ್ಟು ದ ಎಕ್ಸಾಮಿನರ್ ಫಸ್ಟ್ ಇಲ್ಲಿ ನೋಡಿ, ವೇರಿಯೇಷನ್ ಆಫ್ 1 ಮಾರ್ಕ್ ಇನ್ ಈಚ್ ಚಾಪ್ಟರ್ ಈಚ್ ಯೂನಿಟ್ ಈಸ್ ಅಲೌಡ್. ಸೊ ನೀವೇನಾದರೂ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ 12 ಮಾರ್ಕ್ಸ್ ಬರುತ್ತೆ, ಇಲ್ಲ 10 ಮಾರ್ಕ್ಸ್ ಬರುತ್ತೆ ಅಂದರೆ 1 ಮಾರ್ಕ್ಸ್ ವೇರಿಯೇಷನ್ ಮಾಡ್ಬೋದು. ಒಂದು ಎಕ್ಸ್ಟ್ರಾನೂ ಕೊಡ್ಬೋದು, ಒಂದು ಕಡಿಮೆನೂ ಕೊಡ್ಬೋದು. ಬಿಕಾಸ್ ದಟ್ ಈಸ್ ಅಲೌಡ್ ಇನ್ ದ ಬ್ಲೂ ಪ್ರಿಂಟ್. ಟೋಟಲ್ ಮಾರ್ಕ್ಸ್ ಮಾತ್ರ 150 ಮೇಲೆ ಎಕ್ಸೀಡ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಬಿಟ್ಟು ನಾರ್ಮಲ್ ಇವೆಲ್ಲ ನಿಮ್ಗೆ ಗೊತ್ತಿರೋದು. ಬಟ್ ಮೇಜರ್ಲಿ ನಿಮ್ಮಲ್ಲಿ ಕನ್ಫ್ಯೂಷನ್ನು ನ್ಯೂಮರಿಕಲ್ಸು, ಡಿರೈವೇಷನ್ಸು. ನಾನೀಗ ಒಂದು ಡಿರೈವೇಷನ್ಸ್ ವಿಡಿಯೋ ಮಾಡಿದೆ. ರೇ ಆಪ್ಟಿಕ್ಸು ಎಂಟೈರ್ ಡಿರೈವೇಷನ್ಸ್ನ ನಾನು ನಿಮಗೆ ಕಂಪ್ಲೀಟ್ ಎಲ್ಲ ಡಿರೈವೇಷನ್ಸ್ನ ಈಸಿಗೆ ಅರ್ಥ ಮಾಡಿಸಿ ಒಂದು ಐ ಥಿಂಕ್ 50 ಮಿನಿಟ್ಸಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ತುಂಬ ಜನ ಮಕ್ಕಳು ಕೆಳಗಡೆ ಕಮೆಂಟ್ ಮಾಡ್ತಾಯಿದ್ರು, ಸರ್ ಈ ಚಾಪ್ಟ್ರಿಂದ ಡಿರೈವೇಷನ್ ಬರೋದಿಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ. ಸೊ ಮಕ್ಕಳೇ, ಈಗ ನಾವು ಆ ಚಾಪ್ಟ್ರಿಂದ ನ್ಯೂಮರಿಕಲ್ಸ್ ಬರುತ್ತೆ ಸರ್ ಅಂತ. ಓಕೆ ಫೈನ್, ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ನ್ಯೂಮರಿಕಲ್ಸ್ ಮಾಡಬೇಕಂತ ಹೇಳಿದ್ರೆ ನಿಮಗೆ ಪ್ರಾಪರಾಗಿ ಅರ್ಥ ಆಗಿರಬೇಕು ಡಿರೈವೇಷನ್ಸು. ಈಗ ಪ್ರಿಸಮ್ದೊಂದು ಯಾವುದೋ ಒಂದು ಫೈನಲ್ ಫಾರ್ಮುಲಾ ಇದೆ, sin of a + delta m ಡಿವೈಡ್ ಬೈ sin of a/2. ನೀವೇನ್ಕೊಳ್ತೀರಾ, ನಾನು ಬರೀ ಫಾರ್ಮುಲಾ ಮಗಪ್ ಮಾಡ್ಕೊಂಡು ಹೋಗ್ತೀನಿ ಬಿಕಾಸ್ ಇಲ್ಲಿ ಯಾವುದೋ ಡಿರೈವೇಷನ್ಸ್ ಬೇಡ ಅಂತ ಎಕ್ಸಾಮ್ಗೆ ಹೋಗ್ತೀರಾ. ಆ ಎಕ್ಸಾಮಲ್ಲಿ ದೇ ವಿಲ್ ಗಿವ್ ಎ ಪ್ರಿಸಮ್ ಕ್ವಶನ್. ಇನ್ಫ್ಯಾಕ್ಟ್ ನಾನು ನ್ಯೂಮರಿಕಲ್ಸ್ ಕೆಲವೊಂದು ಮಾಡಿದ್ದೀನಿ. ಯು ಮೇ ನೀಡ್ ಸಮ್ ಸ್ಟೆಪ್ಸ್. ಯಾವುದೋ ಡಿರೈವೇಷನ್ ಇನ್ ಬಿಟ್ವೀನ್ 2-3 ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ ಗೊತ್ತಿದ್ದರೆ ನೀವು ಮಾಡೋಕ್ಕಾಗುತ್ತೆ ನ್ಯೂಮರಿಕಲ್ಲು. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವೇನಾದರೂ KCET ಎಕ್ಸಾಮ್ KCET ಟಾರ್ಗೆಟ್, ಸ್ಪೆಷಲಿ KCETಗೆ, ಬಿಕಾಸ್ ಅವ್ರು ಬೋರ್ಡ್ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರಲ್ವಾ. ನೀವೇನಾದರೂ KCET ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಫಸ್ಟ್ ಆಫ್ ಆಲ್ ನೀವು ಎಲ್ಲದನ್ನೂ ಪ್ರಿಪೇರ್ ಆಗಬೇಕು, ಎಲ್ಲದನ್ನೂ ಅರ್ಥ ಮಾಡ್ಕೊಬೇಕು. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲ, ನಾನೇ ಟೀಚ್ ಮಾಡ್ತೀನಿ ಅಂದ್ರೂ ಅಲ್ಲ. ನೋಡಿ, ಎಂಟೈರ್ ಆಪ್ಟಿಕ್ಸ್ನ ಆಲ್ರೆಡಿ 1 hour 40 minutesಲ್ಲಿ 2 ಲೆಕ್ಚರ್ ಆಗಿದೆ. 50 minutes ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನೊಂದು 15-20 minutesಲ್ಲೂ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಮುಗಿಸ್ಬಿಟ್ರೆ ಎಲ್ಲ ಎಂಟೈರ್ ಚಾಪ್ಟರ್ ಮುಗೀತು. ಆ್ಯಂಡ್ 1 hour ನ್ಯೂಮರಿಕಲ್. ಯಾವ ಚಾಪ್ಟರ್ಸಲ್ಲಿ ನ್ಯೂಮರಿಕಲ್ ಇದೆಯೋ ಆ ಚಾಪ್ಟರ್ಗೆ ನಾನು ಒಂದು 3 hours ಮುಗಿಸ್ಬಿಡ್ತೀನಿ ನಿಮ್ಮ ಯೂಟ್ಯೂಬಲ್ಲೇ. ಯಾವ ಚಾಪ್ಟರ್ ನ್ಯೂಮರಿಕಲ್ಸ್ ಇಲ್ಲೋ 2 hours 1.5 hour ಕೆಲವೊಂದು ಚಾಪ್ಟರ್ಸ್ 1 shotಲ್ಲಿ ಮುಗಿಸ್ಬಿಟ್ರೆ ನಾನೇ ಎಲ್ಲ ಫಿನಿಷ್ ಮಾಡಿಕೊಡ್ತೀನಿ. ಅಷ್ಟು ಓದ್ರೋ ಅಂತ ಹೇಳ್ತಾ ಇದ್ರೂ ಸರ್ ಇಲ್ಲ ಸರ್ ಇದನ್ನು ಓದೋಲ್ಲ ನ್ಯೂಮರಿಕಲ್ಸು. ದಯವಿಟ್ಟು ಹೀಗೆ ಮಾಡಬೇಡಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ದೋಸ್ ಆರ್ ಟಾರ್ಗೆಟಿಂಗ್. ನೀವು ಯಾರಾದರೂ ಫಿಸಿಕ್ಸಲ್ಲಿ 70 out of 70, 68, 69 ತೊಗೊಬೇಕು, ನನಗೆ 100 ಬರಬೇಕು ಫಿಸಿಕ್ಸ್ ಅಂತ ಯೋಚನೆ ಮಾಡ್ತಾ ಇದ್ದರೆ ಯು ಕಾಂಟ್ ಟೇಕ್ ರಿಸ್ಕ್. ಅರ್ಥ ಆಯ್ತಾ? ಸೊ ನಾವು ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದವರು ಅಂದರೆ ಓನ್ಲಿ 1 5 mark ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸೆಟ್. ಅಂದರೆ ಏನು, ಯೂನಿಟ್ 1 ಮತ್ತು ಯೂನಿಟ್ 2 ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ಸು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು, ಇವೆರಡೂ ಚಾಪ್ಟರ್ ಇಂದ ಅವ್ರು ಯಾವುದ್ರಲ್ಲಿ ಬೇಕಾದ್ರೂ ನ್ಯೂಮರಿಕಲ್ ಕೇಳ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ಥಿಯರಿ ಕೇಳ್ಬೋದು. ಸೊ ದೇ ಕ್ಯಾನ್ ಇಂಟರ್ಚೇಂಜ್ ದ್ಯಾಟ್. ಸೊ ದೇ ಕ್ಯಾನ್ ಸೆಟ್ ಅ ನ್ಯೂಮರಿಕಲ್ ಫಾರ್ಮ್. ನೋಡಿ, ಪ್ರತಿ ವರ್ಷ ಪ್ರೀವಿಯಸ್ ಇಯರ್ಸ್ ನೋಡೋದು ನೀವು ಯೂಶಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನ್ಯೂಮರಿಕಲ್ ಬರ್ತಾ ಇತ್ತು. ಎಲೆಕ್ಟ್ರಿಕ್ ಚಾರ್ಜಸ್ನ ಗಾಸ್ ಲಾ ಫೇಮಸ್ ಡಿರೈವೇಷನ್ ಅದಕ್ಕೆ ಹೇಳ್ತಾ ಇದ್ರು ಯೂಶಲಿ. ಬಟ್ ಈ ವರ್ಷ ಮಾಡೆಲ್ ಪೇಪರಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಬಟ್ ದೇ ಹ್ಯಾವ್ ಎಕ್ಸಾಮಿನರ್. ಯಾರು ಎಕ್ಸಾಮ್ ಪೇಪರ್ ಸೆಟ್ ಮಾಡ್ತಾರೋ ಅವ್ರಿಗೆ ಪ್ರಾವಿಷನ್ಸ್ ಇದೆ, ಅವ್ರು ಬೇಕಾದರೆ ಚೇಂಜ್ ಮಾಡ್ಬೋದು.
ಅದರಿಂದ ನಾನು ಅಷ್ಟೇ, ನೀವು ಯೂಟ್ಯೂಬಲ್ಲಿ ನ್ಯೂಮರಿಕಲ್ಸು ನಾನು ಆಲ್ರೆಡಿ 2 ಚಾಪ್ಟರ್ ಮುಗಿಸಿದ್ದೀನಿ, 2 ಚಾಪ್ಟರ್ ನ್ಯೂಮರಿಕಲ್ಸ್ ಮುಗಿಸಿದ್ದೀನಿ. ಎಲೆಕ್ಟ್ರಿಕ್ ಚಾರ್ಜಸ್ಸು, ರೇ ಆಪ್ಟಿಕ್ಸ್ ಎಲ್ಲ ನಾನು ಟೋಟಲಿ 6 ಚಾಪ್ಟರ್ಸ್ ನ್ಯೂಮರಿಕಲ್ ಮಾಡಿಸ್ತೀನಿ. ನಾನು ಪ್ರತಿ ವರ್ಷ 4 ಚಾಪ್ಟರ್ ಮಾಡಿಸ್ತಾ ಇದ್ದೆ ನ್ಯೂಮರಿಕಲ್ಲು. ಈ ವರ್ಷ ನಿಮಗೆ 6 ಚಾಪ್ಟರ್ಸ್ ನ್ಯೂಮರಿಕಲ್ಸ್ ಮಾಡ್ತೀನಿ. ಎಂತಕ್ಕೆ? ಸೊ ದಟ್ 100% ನೀವು ಅದು ರೆಫರ್ ಮಾಡ್ಕೊಂಡು ಹೋದರೆ ನ್ಯೂಮರಿಕಲ್ಸಲ್ಲಿ ನೀವು ಆ ಚಾಪ್ಟರ್ಸಿಂದನೇ ಬರಬೇಕು ಅಷ್ಟೇ, ಅದಕ್ಕೋಸ್ಕರ. ಸೊ ಡು ನಾಟ್ ವರಿ ಮಕ್ಕಳು, ಜಸ್ಟ್ ನೀವೇನು ಮಾಡಬೇಕು, ನೀವೇದು 95+ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಬ್ಲೈಂಡ್ಲಿ ಫಸ್ಟ್ ನಾನು ಏನು ಅಪ್ಲೋಡ್ ಮಾಡ್ತೀವಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರಿ. ಈ ಎಕ್ಸಾಮ್ ಹತ್ರ 2 ಡೇಸು 3 ಡೇಸು 5 ಡೇಸು ಬಿಫೋರ್ ಅಂತ ಆಗ ನೋಡ್ಕೊಳ್ಳೋಣ ಯಾವುದು ಇದೇ ಫಿಕ್ಸ್ಡು, ಇದೇ ಬರುತ್ತೆ, ಅಷ್ಟೇ ಬರುತ್ತೆ, ಇಷ್ಟೇ ಓದಿ, ಅದೆಲ್ಲ ಎಕ್ಸಾಮ್ ಬಿಫೋರ್ ನೋಡ್ಕೊಳ್ಳೋಣ, ಜಸ್ಟ್ ಬಿಫೋರ್ ದ ಎಕ್ಸಾಮ್. ನಾಟ್ ನಾವು ಯು ಶುಡ್ ನಾಟ್ ಟೇಕ್ ರಿಸ್ಕ್. ಯಾಕಂದರೆ ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತೀರಾ, ಬರೀ ಜಸ್ಟ್ ಫಾರ್ಮ್ ನೋಡ್ಕೊಂಡೋದ್ರೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ಅದಾದಮೇಲೆ ಸೇಮ್ ಸಿಮಿಲರ್ 3rd ಮತ್ತು 4th ಯೂನಿಟ್ ಕರೆಂಟು ಮತ್ತು ಮೂವಿಂಗ್ ಚಾರ್ಜಲ್ಲಿ ಯಾವುದಾದ್ರು 1 ನ್ಯೂಮರಿಕಲ್ ಕೇಳ್ಬೋದು. ಮಾಡಲ್ ಪೇಪರಲ್ಲಿ ಕರೆಂಟ್ ಕೇಳಿದ್ದಾರೆ, ಬಟ್ ದೇ ಕ್ಯಾನ್ ಆಲ್ಸೋ ಆಸ್ಕ್ ಫ್ರಮ್ ದ ಮೂವಿಂಗ್ ಚಾರ್ಜಸ್ ಆಲ್ಸೋ. ಇದು ನ್ಯೂಮರಿಕಲ್ಸ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ನೀವೇನು ಫಿಸಿಕ್ಸ್ ಕೊಟ್ಟಿದ್ದೀರಲ್ಲ, ನೀವೇನು ಫಿಸಿಕ್ಸ್ ಇದೆಯಲ್ವಾ, ಆ ಫಿಸಿಕ್ಸ್ನ ಯೂನಿಟ್ಸಾಗಿ ಡಿವೈಡ್ ಮಾಡಿದ್ದಾರೆ. ಯಾವುದಾದ್ರು 2 ಯೂನಿಟಲ್ಲಿ 2 ಚಾಪ್ಟರ್ನ 1 ನ್ಯೂಮರಿಕಲ್ ಬರಬೇಕು, ಇವೆರಡು ಚಾಪ್ಟರ್ನ 1 ನ್ಯೂಮರಿಕಲ್ ಬರಬೇಕು, ಇವೆರಡನ್ನ 1 ನ್ಯೂಮರಿಕಲ್ ಬರಬೇಕು. ಆಬ್ವಿಯಸ್ಲಿ ಮ್ಯಾಗ್ನೆಟಿಸಮ್ ಮ್ಯಾಟರ್ ಬರೋದಿಲ್ಲ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತುಂಬ ಸಣ್ಣ ಚಾಪ್ಟರ್ ಮಾಡೋದಿಲ್ಲ, ಇವೆರಡಲ್ಲಿ ಬರುತ್ತೆ. ಪ್ರತಿ ವರ್ಷ AC ಇಂದನೇ ಬರುತ್ತೆ ಮೋಸ್ಟ್ಲಿ, ಬಟ್ ಯಾವುದೋ ಒಂದು ವರ್ಷ EMI ಕೂಡ ಬಂದಿದೆ ನ್ಯೂಮರಿಕಲ್. ಅರ್ಥ ಆಯ್ತಾ? ಅದರಿಂದ ನೀವೇನು ತಲೆ ಕೆಡ್ಸ್ಕೊಬೇಡಿ ಮಕ್ಕಳೇ. ಸೊ ಫಸ್ಟ್ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಸೊ ಪ್ರತಿ ವರ್ಷವೂ ಆಯಿತಾ, ನಿಮ್ಗೆ ಸಂತೋಷ ಆಗುತ್ತೆ. ಮಾಡಲ್ ಪೇಪರ್ ಕೊಟ್ಟಂಗೆ, ಮಾಡಲ್ ಪೇಪರ್ಲಿ ಹೆಂಗೆ ಕೊಟ್ಟಿದ್ದಾರೋ ಅದೇ ರೀತಿ ಯಾವ್ಯಾವ ಚಾಪ್ಟರ್ ನ್ಯೂಮರಿಕಲ್ಸ್ ಕೊಟ್ಟಿದ್ದಾರೋ ಅದೇ ಚಾಪ್ಟರ್ ಫೈನಲ್ ಇಯರ್ಲೂ ಬಂದಿದೆ. ಈಗ ನೀವು ಪ್ರೀವಿಯಸ್ ಇಯರ್ ಚೆಕ್ ಮಾಡಿದ್ರೆ ಅದೇ ಪ್ರೀವಿಯಸ್ ಚೆಕ್ ಮಾಡಿದ್ರೆ ಬಂದಿದೆ. ಬಟ್ ಈ ವರ್ಷವೂ 100% ಬರಬೇಕು ಅಂತ ಯಾವುದೇ ರೀತಿಯಾದ ರೂಲ್ ಇಲ್ಲ. ಬಿಕಾಸ್ ಎಕ್ಸಾಮಿನರ್ಗೆ ಆಪ್ಷನ್ಸ್ ಇದೆ, ಅವ್ರು ಬೇಕಾದ್ರೆ ಸೆಟ್ ಮಾಡ್ಬೋದು. ನೀವು ನನ್ನ ಕೇಳಿದ್ರೆ ಒಂದು 90% ಚಾನ್ಸಸ್ ಬರ್ಬೋದು ಆಯಿತಾ. 90% ಹೇಳ್ತೇನೆ ಆಲ್ಮೋಸ್ಟ್. ನಾನು 90% ಪ್ರಕಾರ ಎಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಮ ಮಾಡಲ್ ಪೇಪರ್ ಹತ್ರನೇ ಬರುತ್ತೆ ಅಂತ ತಲೆ ಕೆಡ್ಸ್ಕೊಬೇಡಿ. ಬಟ್ ಆದ್ರೂ ನಾನೆಲ್ಲ ಕಂಪ್ಲೀಟ್ ಮಾಡ್ತೀನಿ, ಯಾಕೆ ಯೋಚನೆ ಮಾಡ್ತೀನಿ? ಐ ಜಸ್ಟ್ ಕಂಪ್ಲೀಟ್ ಆ್ಯಂಡ್ ಗಿವ್ ಎವ್ರಿಥಿಂಗ್. ಜಸ್ಟ್ 2 ಅವರ್ಸ್ ಇಲ್ಲ 2 ಲೆಕ್ಚರ್ 3 ಲೆಕ್ಚರ್ ಕಂಪ್ಲೀಟ್ ಮಾಡಿಬಿಸಾಕ್ತೀನಿ ಫಿಸಿಕ್ಸ್ನ. ನೀವು ಅಷ್ಟು ಬ್ಲೈಂಡಾಗಿ ಫಾಲೋ ಮಾಡ್ಕೊಂಡು ಹೋಗಿ ಸಾಕು. ತಲೆಯನ್ನೇ ಕೆಡ್ಸ್ಕೊಂಬೇಡಿ ಬ್ಲೂ ಪ್ರಿಂಟ್ ಬಗ್ಗೆ. ಯು ವಿಲ್ ಗೆಟ್, ನೀವು ಆರಾಮಾಗಿ 68-70 ತೊಗೊಬೋದು. ಅರ್ಥ ಆಯಿತಾ? ಇದು ತುಂಬ ಇಂಪಾರ್ಟೆಂಟ್. ಸೊ ಇದರಲ್ಲಿ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಅದೇ ರೀತಿ ಹಾರ್ಟ್ಸಲ್ಲಿ ಕೆಲವೊಂದು ಗೈಡ್ಲೈನ್ಸ್, ಫಸ್ಟ್ ಗೈಡ್ಲೈನ್ಸ್ ಓದಿ ಮಕ್ಕಳೇ. ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ಲಿಯರಾಗಿ ಗೈಡ್ಲೈನ್ಸ್ ಕೇಳಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕೆಲವೊಂದು ಡಿರೈವೇಷನ್ಸು ನೀವು ಅದು ಪ್ರತಿ ವರ್ಷ 5 ಮಾರ್ಕ್ ಕೇಳ್ತಾ ಇದ್ರು, ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ 3 ಮಾರ್ಕ್ಸ್ ಕೇಳ್ತಾರೆ ಈಗ. ದೇ ಕ್ಯಾನ್ ಆಸ್ಕ್ ಫಾರ್ 3 ಮಾರ್ಕ್ ಕ್ವಶನ್. ಸೊ ನೀವು ಫಿಸಿಕ್ಸಲ್ಲಿ, ಸ್ಪೆಷಲಿ ಫಿಸಿಕ್ಸಲ್ಲಿ ಅಮಾಂಗ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ನಾನು ನೋಡ್ದಂಗೆ ಫಿಸಿಕ್ಸಲ್ಲಿ ತುಂಬ ಚೇಂಜ್ ಮಾಡ್ಬೋದು. ದೇ ಕ್ಯಾನ್ ಟ್ವಿಸ್ಟ್ ದ ಕ್ವಶನ್ಸ್. 3 ಮಾರ್ಕ ಕೇಳಿದ್ರೆ 2 ಮಾರ್ಕ ಕೇಳ್ಬೋದು, 2 ಮಾರ್ಕರ್ಸ್ನ 3 ಮಾರ್ಕ ಕೇಳ್ಬೋದು, ಯಾವುದೋ 5 ಮಾರ್ಕ್ ಡಿರೈವೇಷನ್ನ 3 ಮಾರ್ಕ್ಸೇ ಕೇಳ್ಬೋದು. ಅರ್ಥ ಆಯ್ತಾ? ದೀಸ್ ಕೈಂಡ್ ಆಫ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಇನ್ ಫಿಸಿಕ್ಸ್. ಅದರಿಂದ ನೀವೇನು ಟೆನ್ಷನ್ ತೊಗೊಂಬೇಡಿ. ಆ್ಯಸ್ ಆಫ್ ನಾವು ರೇ ಆಪ್ಟಿಕ್ಸ್ ಆಗಿದೆ, 2 ಚಾಪ್ಟರ್ ನ್ಯೂಮರಿಕಲ್ಸ್ ಆಗಿದೆ. ಕೀಪ್ ಅಪ್ಡೇಟಿಂಗ್ 1 by 1. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ಅದರಿಂದ ನಾನು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೆ, ಬಟ್ ನನ್ನ ಪ್ರೀವಿಯಸ್ ವೀಡಿಯೋಲಿ ನೀವು ಕಮೆಂಟ್ ಮಾಡಿದ್ದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೆ. ಅರ್ಥ ಆಯ್ತಾ? ಇಸ್ ಇಟ್ ವೆರಿ ಕ್ಲಿಯರ್? ಐ ಹೋಪ್ ಇಟ್ಸ್ ವೆರಿ ಕ್ಲಿಯರ್. ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಸಿ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಬೈ. ಟೇಕ್ ಕೇರ್.